ಗುರುಗಳೇ, ನಮ್ಮ ಅಸ್ಮಿತ್ ಅವರ ಈ ಹಾಡುಗಾರಿಕೆ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಗುರುಗಳ ಕಡೆಯಿಂದ ಅಸ್ಮಿತ್ಗೆ ಸ್ಟ್ಯಾಂಡಿಂಗ್ ಓವೇಷನ್. ಈ ಹಾಡನ್ನ ಹಾಡೋದಕ್ಕೆ ಬರೀ ಒಂದು ಸಿಂಗರ್ ಆಗಿದ್ರೆ ಮಾತ್ರ ಸಾಕಾಗಲ್ಲ. ಯು ಹ್ಯಾವ್ ಟು ಬಿ ಅನ್ ಆಕ್ಟರ್. ಅಂದ್ರೆ ಎಲ್ಲ ರೀತಿಯಾದ ಕಲೆಗಳು ಬರಬೇಕು. ಅಂದ್ರೆ ಇದರಲ್ಲಿ ಸಾಕಷ್ಟು ಪಕ್ಷಿಗಳ ಮತ್ತೆ ಪ್ರಾಣಿಗಳ ಮಿಮಿಕ್ರಿ ಇದೆ. ಅಲ್ಲೆಲ್ಲೋ ಒಂದ್ ಕಡೆ ಸಿಂಗಪೂರ್ ಏರ್ಲೈನ್ಸ್ ಅದು ಬರುತ್ತೆ. ಆಮೇಲೆ ಇದೆಲ್ಲ ಬೇರೆ, ಈ ವೀಣೆ ಸೌಂಡು, ಶೆನಾಯಿ ಸೌಂಡ್, ಇನ್ನೊಂದು ಮತ್ತೊಂದು ಅದೆಲ್ಲ ಬರುತ್ತೆ. ಜೊತೆಗೆ ಇದರಲ್ಲಿ ಒಂದು ಕಥೆನೂ ಕನ್ವೆ ಆಗ್ತಾ ಇದೆ. ವಿಷಾದ ಇದೆ, ವಿನೋದ ಇದೆ, ಎಲ್ಲಾ ತರದ ಇಮೋಷನ್ಸ್ ಒಳಗೊಂಡಿರುವಂತಹ ಒಂದು ಗೀತೆ ಇದು. ಯು ನೀಡ್ ಟು ಬಿ ಅ ಕಂಪ್ಲೀಟ್ ಪರ್ಫಾರ್ಮರ್ ಫಾರ್ ದಿಸ್ ಸಾಂಗ್, ನಾಟ್ ಜಸ್ಟ್ ಅ ಸಿಂಗರ್. ಪ್ರೌಡ್ ಆಫ್ ಯು ಅಶ್ಮಿತ್, ಪ್ರೌಡ್ ಆಫ್ ಯು. ಕೀಪ್ ಗೋಯಿಂಗ್. ಅರ್ಜುನ್ ಸರ್. ಅಶ್ಮಿತ್, ಈ ಸೀಸನ್ನಿನ ಒಬ್ಬ ಕಂಪ್ಲೀಟ್ ಮ್ಯೂಸಿಷಿಯನ್. ಇವತ್ತು ಈ ಹಾಡು ಹಾಡಿ ಯು ಪ್ರೂವ್ಡ್ ಇಟ್. ಅಂದರೆ ನೀನೊಂದು ವೈಲಿನ್ನು ನುಡಿಸ್ಬೋದು, ನೀನು ಹಾಡ್ಬೋದು, ನೀನು ಮಿಮಿಕ್ರಿನೂ ಮಾಡ್ಬೋದು. ಆ್ಯಂಡ್ ಆ ಮಿಮಿಕ್ರಿನೂ ಶ್ರುತಿನಲ್ಲಿರುತ್ತೆ. ಅದು ಕರೆಕ್ಟಾಗಿ ಆ ನೋಟ್ಸ್, ಆ ಪಕ್ಷಿಗಳ ಸೌಂಡ್ ಎಲ್ಲ ಮಾಡಿದಾಗ ತುಂಬ ಕ್ಲಿಯರ್ ಆಗಿ ಶ್ರುತಿ ಶುದ್ಧವಾಗಿತ್ತು. ಸೊ ಹ್ಯಾಪಿ ಅಶ್ಮಿತ್, ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. VP ಸರ್. ಫ್ಯಾಂಟಾಸ್ಟಿಕ್ ಅಸ್ಮಿತ್. ನಿನ್ನ ತಯಾರಿ, ನಿನ್ನ ಕಾನ್ಫಿಡೆನ್ಸು, ಒಂದಿಷ್ಟು ಕೂಡ ಸ್ಟ್ರಗಲ್ ಇರಲಿಲ್ಲ. ನನಗೆ ನೀನು ಹಾಡ್ಬೇಕಾದ್ರೆ ಹರ್ಷ ಅಂದ್ಬಿಟ್ಟು ನಮ್ಮ ಮೈಸೂರಿನ ಶ್ರೀಹರ್ಷ ಈ ಹಾಡನ್ನ ಅವನು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ದ. ಸೊ ಐ ವಾಸ್ ರಿಮೆಂಬರಿಂಗ್ ಹಿಮ್, ಶ್ರೀಹರ್ಷ, ವೆನ್ ಯು ಸ್ಯಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು VP ಸರ್. ಅಶ್ಮಿತ್, ಎಲ್ಲರಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ. ನಾದ ಸ್ವರ ಎಲ್ಲವನ್ನ ತನ್ನ ಮೂಗಿನ 2 ಹರಳುಗಳಲ್ಲಿ ಇಟ್ಕೊಂಡು ಇವತ್ತು ಸಂಗೀತವನ್ನ ನುಡಿಸ್ತಾ ಇದ್ದಾನೆ. ಯಾವ ಖರ್ಚಿಲ್ಲದೆ, ಯಾವ ಕನೆಕ್ಷನ್ ಇಲ್ಲದೆ. ಕ್ಯಾನ್ ಯು ಡೂ ಗಿಟಾರ್ ಇನ್ ಯುವರ್ ಮೂಗು? ಆತರ ಏನಾದ್ರು ಮಾಡ್ತೀಯಾ? ನೀನೇನೋ 2 ಇನ್ಸ್ಟ್ರೂಮೆಂಟ್ ನುಡಿಸಿದ್ಯಾ. ಇಡೀ ಆರ್ಕೆಸ್ಟ್ರಾನ ತನ್ನ ಕಂಠದಲ್ಲಿ, ತನ್ನ ಮೂಗಲ್ಲಿ ನುಡಿಸಬಲ್ಲಂತ ಕಂಟೆಸ್ಟೆಂಟ್, ಒಬ್ಬ ಟ್ಯಾಲೆಂಟ್, ನಮ್ಮ ಹುಲಿ ಕಾರ್ತಿಕ್. ಹುಲಿ ಎಣ್ಣೆಗೆ ನಾದ ಸ್ವರ ಬರಲ್ಲ. ಯಾವ ಸ್ವರ? ನಂಗೆ ಪ್ರಾಣಿ ಪಕ್ಷಿ ಬರ್ತದೆ. ಮಾಡೋ ನೋಡೇ ಬಿಡೋಣ. ನೋಡ್ತೀರಾ? ಆಲ್ಸೇಷನ್ ನಾಯಿ ನೋಡಿದಿರಲ್ಲ? ಏನು? ಆಲ್ಸೇಷನ್ ನಾಯಿ. ಆಲ್ಸೇಷನ್ ನಾಯಿ, ದೊಡ್ಡ ನಾಯಿ. ಆಲ್ಸೇಷನ್ ನಾಯಿ. ಅದ್ ಬಗಳಿದ್ರೆ ಹೆಂಗಿರ್ತದೆ? ಸೂಪರ್ ಮಗ, ಏನೋ ಮಾಡ್ತೀಯ ಅಂತ ಅನ್ಕೊಂಡೆ, ಸಖತ್ ಮಾಡಿದೆ. ಇದೇ ಬೀದಿ ನಾಯಿ ಬಗಳಿದ್ರೆ. ಎಂತ ಮಾತು, ಎಂತ ಮಾತು. ಇದೇ ನಾಯಿ ರಾತ್ರಿ ಕೂಗಿದ್ರೆ ಇಂತ ನಾಯಿಯ ವಿವಿಧ ಧ್ವನಿಗಳನ್ನ ಮಾಡ್ತೀರಾ? ಕೋಗಿಲಿನ ಮಾಡ್ತೀನೋ? ನೋಡಕ್ಕ ಸೂಪರ್ ಕಣ. ಮಾಡಿದೆ ಕಳೆ, ಬ್ಯೂಟಿ ಕಣ. ಖುಷಿ ತಡಿಯಕ್ಕಾಗ್ದೆ ನಾನು ಸಾಕಿ ಸಲಹಿದಂತ ಜೂಲಿ ಕಡೆಯಿಂದ ನಿಂಗೊಂದು ಮುತ್ತು ಕೊಡಿಸ್ತಾ ಇದ್ದೀನಿ. ನಿಜವಾಗ್ಲೂ ಬಾಳಲ್ಲಿ ಇದಾದ್ರೂ ಒಂದು ಮುತ್ತು ಕೊಡ್ತಲ್ಲ. ಬೇರೆ ಚಾನೆಲ್ ಕಂಟೆಸ್ಟೆಂಟು ನಮ್ ಸೆಟ್ಟಿಗೆ ಬಂದ್ರೆ ಆಚೆ ಕಟ್ಟಾಕಿರೋ ನಾಯಿ ಹೆಂಗ್ ಬೊಗಳುತ್ತೆ ಅಂತ ಕೇಳ್ತಾವ್ರೆ. ನೆಕ್ಸ್ಟ್ ಬೇರೆ ಏನಾದ್ರು ಮಾಡ. ಆಗ ಇದು ಮಗು ಒಳ್ಳೇದಕ್ಕ. ಮಗು ಮಾಡ. ಆಯ್ತು. ಬರ್ಲಿ ಚಪ್ಪಾಳೆ. ಹುಲಿ ಹಾಗೂ ಅಶ್ಮಿತ್ಗೆ ಬರ್ಲಿ. ತಾತ, ನಿಮ್ಮ ಡ್ಯಾನ್ಸ್ ನೋಡ್ಬಿಟ್ಟು ಅಕ್ಕ ನಿಮ್ ಜೊತೆ ಕುಣಿಲೇಬೇಕು ಅಂತ ಬತ್ತವ್ರು ನೋಡಕ್ಕ. ಅದು ನಮ್ ತಾತ ಹತ್ತಿ ಹಾಕೊಂಡು ಅದು ಯಾವ ಹಾಡು ಕೇಳ್ತಾ ಇದ್ರು ಗೊತ್ತಾಯ್ತಾ ಇಲ್ಲ. ತಾತ ಏನ್ ಹೆಸರು ನಿಮ್ದು? ಶ್ರೀನಿವಾಸ್, KT ಶ್ರೀನಿವಾಸ್. ಶ್ರೀನಿವಾಸ್ ತಾತನಿಗೆ ಬರ್ಲಿ ಚಪ್ಪಾಳೆ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ.
ಏನ್ ಸಿಂಗಿಂಗು ಡಾನ್ಸಿಂಗು, ಪಂಚೆ ನಿನ್ನ ಉಟ್ಕೊಳ್ತಾ ಅಥವಾ ನೀನೇ ಪಂಚೆನ ಉಟ್ಕೊಂಡಿದ್ಯಾ ನನಗಂತೂ ಗೊತ್ತ. ಫಸ್ಟ್ ಟೈಮ್ ನಾನು ಅವನಿಗೆ ಪಂಚೆ ದೊಡ್ಡದಾಗ್ಬಿಟ್ಟು ನಾನು ಹಾಕಿರೋ ಸೀರೆ ನೆರಿಗೆನ ಅವನು ಹಾಕೊಂಡವನ್ ನೋಡಿ ಇಲ್ಲಿ. ಬೇಷ್ ಕಣ, ಬೇಷ್ ಬೇಷ್, ಬಹಳ ಚೆನ್ನಾಗಿದೆ. ಗುರುಗಳೇ, ಹೇಗ್ ಅನ್ಸ್ತು ಸನ್ಮಯ್ ಹಾಗೂ ವೃದ್ಧಿ ಪರ್ಫಾರ್ಮೆನ್ಸ್? ಕ್ಯೂಟ್ ಆಗಿದ್ದಪ್ಪ, ವೆರಿ ಕ್ಯೂಟ್. ಅಂದರೆ ಫಸ್ಟ್ ಆಫ್ ಆಲ್ ಈ ಹಾಡಿನ ರಾಗ ಸ್ವಲ್ಪ ಟ್ರಿಕ್ಕಿ ಇದೆ, ಚೆನ್ನಾಗಿ ಅದನ್ನು ಕಲ್ತ್ಕೊಂಡ್ರೆ ಚೆನ್ನಾಗಿ ಹಾಡೋಕ್ಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಎಕ್ಸ್ಪ್ರೆಷನ್ ಎಲ್ಲ ಕ್ಯೂಟ್ ಆಗಿತ್ತು. ಇಟ್ ವಾಸ್ ವೆರಿ ನೈಸ್, ವೆರಿ ನೈಸ್ಲಿ ಮೋಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಗುರುಗಳೇ. ಜನ್ಯಾಜಿ ಚೆನ್ನಾಗಿ ಹಾಡಿದೆ, ಬಟ್ ಫಸ್ಟ್ ಒಂದು ಬಲೆ ಹಾಕದಲ್ಲ, ಆ ಬಲೆ ಯಾರ ಕೈಯಲ್ಲೂ ಹಾಕಕ್ಕಾಗಲ್ಲ ಕಣೋ. ಹೆಂಗೆ ಹಾಕು? ನೋಡಿ ನಾನು ಏನಪ್ಪ ಮಾಡ್ತಾ ಇದು ಯಾವ್ದು ಸರ್ ಇದು? ಬಲೆ ಹಾಕಿ ಎಳೆಯೋದು ಬೇರೆ ಮಾಡ್ದ ಅದು ಅದನ್ನ ಮಾಡು, ಫುಲ್ ಕಂಪ್ಲೀಟ್ ಆಗಿ ಮಾಡು. ವಾವ್ ಸರ್, ಅದ್ ನೋಡಿದ್ರ ಹಿಂಗೆ ಜೋಡಿಸ್ಕೊತವನ. ಜಾಗ ಬಿಡಿ, ನಿಮ್ಮನ್ನ ಕುತ್ಕೊಂಡ್ಬಿಡ್ತಾರ ಅವರು. ಹೌದೌದು. ಲೇ, ಬಲೆ ಹಾಕದೆಲ್ಲ ಒಂದು ಕಲೆ ಕಣೋ, ಅದೊಂದು ಕಲೆ. ಹಾಕು, ಬಲೆ ಹಾಕಿ ತೋರ್ಸ್ ನೀನ್ ಹೆಂಗ್ ಹಾಕದಂತ ಬೈಲಿ. ನಾನು ಹಾಕ ಮೀನೇ ಕಾಣ್ತಾ ಇಲ್ವಲ್ಲ. ಸರಿ, ಅಲ್ಲಿ ಹಾಕೋ, ಸುಕ್ಕಿಗೆ ಹಾಕೋ, ಬಲೆ ಹಾಕೋ, ಬಾರೋ ಇಲ್ಲಿ. ನಾನು ಬಲೆ ಹಾಕಲ್ಲ, ಗಾಳ ಹಾಕ್ತೀನಿ. ಹಾ, ಕಥ ಕಚ್ತಾ ನೋಡಿ, ಕತ್ತನೇ ಇಲ್ಲ, ಮೀನ್ ನಗ್ತದೆ. ಹೊಡಿಬೋದು. ಎಳಿ 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 ಎಳಿ. ಹಾ, ಸಿಗಾಕ, ಎಳಿ 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 ಎಳಿ. ಎಳಿ 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 ಎಳಿ, ಬಿತ್ತೆ ಮೀನು. ಅಯ್ಯೋ, ಮೀನ್ ಅಂತ ಹಿಡ್ದೆ, ಏಡಿ ಇದು. ನೀನು ಪ್ಲೀಸ್ ಸಮುದ್ರಕ್ಕೆ ಹೋಗು. ಓಕೆ, ಎನಿವೇಸ್ ಚೆನ್ನಾಗಿ ಹಾಡಿದ್ರೆ ಇಬ್ರು. ವೆರಿ ಒಂದು ಸ್ಪೆಷಲ್ ಸಾಂಗ್ ಇದು. ಈ ರಾಗದಲ್ಲಿ ಇಷ್ಟೊಂದು ಖುಷಿಯಾಗಿ ರೊಮ್ಯಾಂಟಿಕ್ ಆಗಿ ಹಾಡನ್ನು ಕಂಪೋಸ್ ಮಾಡಿದ್ದಾರೆ. ಚೆನ್ನಾಗಿ ಹಾಡಿದ್ವಿ, ತುಂಬಾ ಟ್ರಿಕ್ಕಿ ಆಗಿದೆ ಇದು ಯೂಸ್ ಮಾಡಿರೋ ಎಲ್ಲವೂ. ಬಟ್ ಇಬ್ರು ಚೆನ್ನಾಗಿ, ತಮ್ಮ ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿತ್ತು. ಯು ಎಕ್ಸ್ಪ್ರೆಸ್ ಸೋ ವೆಲ್. ಕೊನೆಯಲ್ಲೂ ಕೂಡ ಅದನ್ನು ಹಾಡಬೇಕಾದ್ರೆ ಅವ್ನ ಕೆನ್ನೆಲ್ಲ ಗಿಂಡಿ ಕರೆದಿದ್ದಲ್ಲ. ವೆರಿ ಗುಡ್, ತುಂಬಾ ಚೆನ್ನಾಗಿ. ವಿಪಿ ಸರ್, ಭಾಳ ಚೆನ್ನಾಗಿತ್ತು ಮಕ್ಕಳ, ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ವೃದ್ಧಿ ಹಾಗೂ ಸನ್ಮಯ್, ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.